ಬರಲೇಬೇಕಾದೊಂದು ಸಿಚುವೇಶನು. ಬಟ್ ಟ್ರೈನಲ್ಲಿ ಬಂದು ಈ ಟ್ರೈನ್ ಸ್ಟೇಷನಿಂದ ಹೇಳ್ಬೇಕು ಅಂದರೆ ರಾಯರ ಮಠಕ್ಕೆ ಒಂದು 25 ಕಿಲೋಮೀಟ್ರ್ ಅಷ್ಟು ದೂರ ಇದೆ. ಸೊ ಅಷ್ಟು ದೂರ ರೋಡಲ್ಲೇ ಜರ್ನಿ ಮಾಡಬೇಕು. ಅಪ್ಪ ಇಲ್ಲ, ನಮಗೂ ಏನು ನೆಂದಿಲ್ಲ, ಹಂಗೆ ಇದೀವಲ್ವ ನಾವು. ನಾವು ಆ ಕಡೆ ಸಿಕ್ಕಾಪಟ್ಟೆ ಶಕೆ ಅಂದರೆ ಶಕೆ ಇಲ್ಲ ಅಂತ ಕೂದಲು ನೋಡಿ ಕರೆಂಟ್ ಹೊಡೆದಿರೋ ಕಾಗೆ ಥರ ಆಗ್ಬಿಡ್ತಾ ಇದೆ. ಉಣ್ಣು ಯಾಕೋ ಬಡ್ಕೈತಾ ಇದೆ ಅಷ್ಟೊಂದು? ಏನಾಯ್ತು? ಸುಮ್ಮನೆ ಇರ. ಯಾವತ್ತು ಕರ್ಕೊಂಬಂದಿಲ್ಲ, ಇವನು ಬೇರೆ ದೂರ ಬಡ್ಕತವನು ಲಬ ಅಂತ. ಏನು ತೀಟೆ ಮಾಡ್ತಾನೋ ಅಂತ ಅಂದ್ಕೊಂಡಿದ್ದು. ಯಾಕಂದರೆ ಆಟೋದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆಟೋದಿಂದ ಎಗರು ಬಿಡ್ತಾ ಇದ್ದ. ಅದಕ್ಕಾಗಲಿ ಭಯ ಆಗ್ತಾಯಿತ್ತು ನನಗೆ, ಏನು ಮಾಡ್ತಾನೋ ಏನು ಕತೆನೋ ಅಂತ. ನೋಡಿದರೆ ಸದ್ಯ ಸುಮ್ಮನೆ ಸೈಲೆಂಟಾಗಿ ಆರಾಮಾಗಿ ಕೂತಿದ್ದ. ಅದಕ್ಕೆ ಫಸ್ಟೇ ನಾನು ಬೆಲ್ಲ ನೆನೆಸಿಲ್ಲ. ಯಾಕೆ ಅಂದರೆ ಎಷ್ಟೋ ಸಾರಿ ಬೆಲ್ಲ ನೆನೆಸಾದ್ಮೇಲೆ ನಂಗೆ ನಾನೋದೇ ಆಗೈತೆ, ಬೆಲ್ಲದಂಡು ಕೊಳ್ತೋಗಿರುತ್ತೆ ಒಂದೊಂದು ಸಾರಿ. ನನಗೆ ಗೊತ್ತಿರೋರೊಬ್ಬರು ಬೇಲದಣ್ಣು ತಂದು ಕೊಟ್ಟರು. ಸೊ ಬೇಲದಣ್ಣಲ್ಲಿ 3 ಸಣ್ಣವಿದ್ದು ಇನ್ನೊಂದು ದೊಡ್ಡದಿದೆ. ಅಯ್ಯಪ್ಪ ಬ್ಯಾಲೆನ್ಸ್ ಮಾಡ್ಕೊಂಡು. ಆ್ಯಕ್ಚುಲಿ ಇದು ಇನ್ನೂ ಹಣ್ಣಾಗಿಲ್ಲ, ಗ್ರೀನ್ ಇದೆ ನೋಡಿ. ಗ್ರೀನ್ ಇರೋದು ಇನ್ನೂ ಹಣ್ಣಾಗಿರಲ್ಲ, ಸ್ವಲ್ಪ ಮಟ್ಟಿಗೆ ಈ ಕಡೆ ಹಣ್ಣಾಗಿದೆ. ಬಟ್ ಇನ್ನೂ ದ್ವಾರಗಾಯಿ ಇದು. ಸೊ ಇದು ಹಣ್ಣಾಗಿದೆ ಚೆನ್ನಾಗಿ, ಅದಕ್ಕೋಸ್ಕರ ಹೊಡೆದ್ಬಿಟ್ಟು ಜ್ಯೂಸ್ ಮಾಡೋಣ ಅಂತ. ಬೇಡ ಇರು. ಏನಕ್ಕೋ ಗೊತ್ತಿಲ್ಲ, ಬ್ಯಾಲ್ದಣ್ಣು ಅಷ್ಟು ಚೆನ್ನಾಗಿಲ್ಲ. ಸೊ ಹಾಳಾಗಿದೆ ಆಲ್ರೆಡಿ, ವೈಟ್ ಬಂದಿದೆ. ಇದೆರಡು ಹಾಳಾಗಿದೆ. ಸೊ ಇದರಲ್ಲಿ ಸ್ವಲ್ಪ ಮಾತ್ರ ಭಾಗ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ತುಂಬ ಹಣ್ಣಾಗಿರೋದ್ರಿಂದ ಇದಾಗಿದೆ. ಬಟ್ ಇದನ್ನು ಯೂಸ್ ಮಾಡ್ಬೋದು. ಸೊ ಸದ್ಯಕ್ಕೆ ಇಷ್ಟೇ ಹಣ್ಣು, ಬಟ್ ಜಾಸ್ತಿ ಜ್ಯೂಸ್ ಆಗೋಲ್ಲ. ಇದು 1-2 ಗ್ಲಾಸ್ ಆಗ್ಬೋದು ಅಷ್ಟೇ. ಬೆಲ್ಲ ನೆನೆಸ್ಬಿಟ್ಟು, ಅದಕ್ಕೆ ಫಸ್ಟೇ ನಾನು ಬೆಲ್ಲ ನೆನೆಸಿಲ್ಲ. ಯಾಕೆ ಅಂದರೆ ಎಷ್ಟೋ ಸಾರಿ ಬೆಲ್ಲ ನೆನೆಸಾದ್ಮೇಲೆ ನಂಗೆ ನಾನೋದೇ ಆಗೈತೆ, ಬೆಲ್ಲದಂಡು ಕೊಳ್ತೋಗಿರುತ್ತೆ ಒಂದೊಂದು ಸಾರಿ. ಅದಕ್ಕೆ ಬೇಲ್ದಣ್ಣು ಹೊಡೆದಾದ್ಮೇಲೆ ನೆನೆಸೋಣ ಅಂತ ಹೇಳ್ಬಿಟ್ಟು ಇವಾಗ ಯೋಚನೆ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹಣ್ಣು ಆಯಿತು. ಸೊ ಅದನ್ನೆಲ್ಲ ಸ್ಪೂನಲ್ಲಿ ಕೆರೆದು ತಕ್ಕೊಂಡು ಇವಾಗ ಒಂದು ಉಂಡೆ ಬೆಲ್ಲನ ಪೂರ್ತಿ ಹಾಕ್ಬಿಟ್ಟಿದ್ದೀನಿ. ಸೊ ಇದು ಚೆನ್ನಾಗಿ ನೆನೆಯಲಿ. ಇದೇ ಟೈಮ್ಗೆ ಒಂದು ಏಲಕ್ಕಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿದ್ರೆ ಇದರೊಳಗಡೆ ಅದ್ರ ಟೇಸ್ಟು, ಅದ್ರ ಘಮ ಎಲ್ಲದಕ್ಕೂ ಹಿಡಿಯುತ್ತೆ. ಇನ್ನೂ ಜ್ಯೂಸು ತುಂಬ ಚೆನ್ನಾಗಾಗುತ್ತೆ. ಸೊ ಇದನ್ನು ನೆನೆಯೋಕೆ ಇಡಬೇಕು ಇವಾಗ. ಯಾಕೆ ಅಂದರೆ ಈ ಬೆಲ್ಲದ ಅಂಶನೆಲ್ಲ ಈ ಬೇಲ್ದಣ್ಣು ಏನಿದೆ ಇದೆಲ್ಲ ಹುಳಿ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ. ಆವಾಗ ಇನ್ನೂ ಸ್ವೀಟ್ ಆಗುತ್ತೆ ಇದು. ಸೊ ಇದನ್ನೇನಾದರೂ ಈ ತಿರುಳನ್ನ ನಾವೇನಾದರೂ ಚೆನ್ನಾಗಿ ಕೈಯಲ್ಲಿ ಇಚ್ಬೋದು. ಇಲ್ವಾ ನಿಮಗೆ ಇಚ್ಕೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ಡ್ರೈ ಅನ್ನಿಸ್ತು ಅಂದರೆ ಇದನ್ನು ರುಬ್ಬೋದು ನಾವು. ಸೊ ಸ್ವೀಟ್ ಅಂಶ ಹೀರ್ಕೊಳ್ಳೋದ್ಮೇಲೆ ರುಬ್ಬಿದಾಗ ಆ ಬೀಜದ ಸಮೇತ ಸ್ವೀಟ್ನೆಸ್ಸು ಚೆನ್ನಾಗಾಗುತ್ತೆ. ಬೆಲ್ಲದಿಂದ ಅಷ್ಟು ಇದು ಸ್ವೀಟಾಗಿರುತ್ತೆ. ಆವಾಗ ಜ್ಯೂಸ್ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಇಷ್ಟೊತ್ತು ಗ್ಯಾಸ್ ಸಿಲಿಂಡ್ರನ್ನ ಅಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು, ಹಂಗಾಗಿ ಹೋಗಿದ್ದೆ. ಸೊ ಅಲ್ಲಿಗೆ ಹೋದ್ರೂ ಒಂದಷ್ಟು ಡಾಕ್ಯುಮೆಂಟ್ಸ್ ಕೊಡಬೇಕಂತ ಏನೂ ಗೊತ್ತಿಲ್ಲ. ಸುಮ್ಮನೆ ಒಂದು ಲೆಟ್ರ್ ತಗೊಂಡು ಕೊಡೋಕೆ ಹೋಗಿದ್ದೀನಿ ನಾನು. ಅದಾಗಲ್ಲ ಅಂತ ಹೇಳಿದ್ರು. ಆಮೇಲೆ ಅದಾದ್ದು ಒಂದು ಇದು ಬೇಕು, ಮತ್ತು ಇಲ್ಲಿರೋವಂಥದ್ದು ಒಂದು ಪ್ರೂಫಿಗೆ ಏನಾದ್ರು ಬೇಕಾಗುತ್ತೆ, ಅಗ್ರಿಮೆಂಟ್ ಏನಾದ್ರು ತೊಗೊಂಡ್ಬನ್ನಿ ಅಂತ ಹೇಳಿದ್ರು. ಸೊ ಈ ಡಾಕ್ಯುಮೆಂಟೆಲ್ಲ ಹೊಂದಿಸ್ಕೊಂಡು ಹೋಗ್ಬೇಕು ನಾನು ಇವಾಗ. ಸರಿ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ತಪ್ಪದೊಂದು ಬ್ಯಾಲ್ದಣ್ಣಿತ್ತು, ಅದನ್ನು ಇವಾಗ ಕಟ್ ಮಾಡಿಬಿಟ್ಟೆ, ಹೊಡೆದಿದ್ದೀನಿ. ಸೊ ಇವಾಗ ಇದನ್ನು ಜ್ಯೂಸ್ ಒಳಗಡೆ ಹಾಕೋಣ. ಅದು ಯಾಕೋ ಡ್ರೈ ಇತ್ತು, ಸಣ್ಣದೆಲ್ಲ. ಹಂಗಾಗಿ ಅಷ್ಟೇನು ಟೇಸ್ಟ್ ಅನ್ನಿಸ್ಲಿಲ್ಲ. ಅದಕ್ಕೆ ಈ ಹಣ್ಣು ಹಾಕಿದರೆ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಏಲಕ್ಕಿ ಎಲ್ಲ ಹಾಕಿ ರುಬ್ಬಿದೆ. ಬಟ್ ಆದರೂ ಟೇಸ್ಟ್ ಏನೋ ಒಂಥರ ಅನ್ನಿಸ್ತಾಯಿತ್ತು. ಅದಕ್ಕೆ ಈ ಹಣ್ಣು ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಗುಂಡು ಬಾಯ್ಲಿ, ಕಳ್ಳ ಇಷ್ಟೊತ್ತು ಇಲ್ಲೇ ಕೂತಿದ್ದ ನೋಡಿ. ಇವಾಗ ಎಸ್ಕೇಪ್ ಆಗ್ಬಿಟ್ಟು ನಾನು. ಗುಂಡು ನೋಡಿ, ಅಲಸಿ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇನೆ.
ನಿನಗೆ ನೀರು ಸ್ನಾನ ಮಾಡೋದಕ್ಕೆ. ಹ್ಞೂ ಸರಿ ಬಾಯ್ಲಿ. ಹೂವು ಕಟ್ತೀನಿ ಬೇಗ ಬೇಗ. ಮನೆ ಕಸ ಗುಡ್ಸ್ಕೊಬರಮ್ಮ. ಟೈಮ್ ಆಗುತ್ತೆ ಹೊರಟಕ್ಕೆ ಬಾ. ಏ ಗುಂಡ ಯಾಕೆ ಬುಡ್ಕತಿ ಒಂದಿಸಮ್ಮ. ಯಪ್ಪ ಈ ಟೋಲ್ ಹತ್ರ ನಿಲ್ಸಿದ್ರೆ ಹೆಂಗೆ ಬುಡ್ಕತ್ತವನೆ ಅಂದ್ರೆ ಹಂಗೆ ಬುಡ್ಕತ್ತವನೆ. ಗುಂಡು ಯಾಕೋ ಬುಡ್ಕತ್ತೈತೆ ಅಷ್ಟೊಂದು? ಏನಾಯ್ತು? ಸುಮ್ಮನೆ ಇರ. ಯಾವತ್ತೂ ಕರ್ಕೊಂಬಂದಿಲ್ಲ ಇವನು ಬೇರೆ ದೂರ ಬುಡ್ಕತ್ತವನೆ ಲಬ 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 ಅಂತ. ಏ ಗುಂಡು ಗುಂಡು ಯಾಕಲ್ಲ ಹೆಂಗ್ ಬಿಡ್ಕತಿಯ? ಬೋಲ ನನ್ನ ಮಗ ಅವನು. ಬೇರೆ ಪ್ಲೇಸಿಗೆ ಬಂದ್ಬಿಟ್ಟು ನೀನೇ ಬಿಡ್ಕತಿಯ? ನೋಡಿ ಎಗ್ ರೈಸ್ ಸ್ಮೆಲ್ ಹಿಡಿತವನೆ. ನಾವು ಟೊಮಟೊ ಗೊಜ್ಜು ಅನ್ನ ತಿಂದರೆ ಬೇಡ ಅಂತಾನೆ ಕಳ್ಳ ನನ್ನ ಮಗ. ಅನ್ನ ಉಳಿಸ್ಬಿಟ್ಟ ಮೂತಿಲಿ. ಎಂತ ನನ್ನ ಮಗ ಇವನು? ನಿನಗೆ ಬೈತಾರದು. ವಾಗ ನೀನು ಮಾತಾಡಬೇಡ ನನ್ನ ಜೊತೆ. ಎಗ್ ರೈಸ್ ಸ್ಮೆಲ್ ಹಿಡಿತವ್ ಕಣ. ನಾನ್ ವೆಜ್ ಸ್ಮೆಲ್ ಹಿಡಿತವನೆ. ಅಲ್ಲಿ ಹೋಗಿ ಕಸಿನ ಕಡೆ ಕರ್ಕೊಂಡು ಹೋಗೋ. ನಾವು ಹುಚ್ಚ ಮಾಡ್ತಾನೆ ನೋಡು. ಆ ಕಡೆ ಹೋಗಿ ನಮ್ಮ ಮುಂದಕ್ಕೆ. ಆ ಕಡೆ ರೈಟ್ ಸೈಡ್ ಹೋಗು. ನೋಡಿ ಎಂಥ ಕಳ್ಳ ನನ್ನ ಮಗ ಅಂದರೆ. ಎಗ್ ರೈಸ್ ಸ್ಮೆಲ್ ಮಾಡ್ತವ್ರೆ. ಹೋಗ್ಬಿಟ್ಟು ಅವ್ರ ಕಾರ್ ಹತ್ರ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ಇವತ್ತು ಟ್ರಾವೆಲಿಂಗ್ ಡೇ. ಆ್ಯಕ್ಚುಲಿ ಫಸ್ಟ್ ಟೈಮು ಅದರಲ್ಲೂ ಪೂರ್ವಿ ಜೊತೆ ಕಾರ್ ಮಾಡ್ಕೊಂಡು ಬಂದಿರೋ ಅಂಥದ್ದು. ಅದನ್ನು ಗುಂಡನ್ನ ಕರ್ಕೊಂಡು ಬಂದಿದ್ದೀನಿ ಅದರಲ್ಲೂ. ಸೊ ಇವಾಗ ನಮ್ಮ ಟ್ರಾವೆಲಿಂಗ್ ಸ್ಟಾರ್ಟ್ ಆಗಿದೆ. ಸೊ ಬೆಳಗಿನ ಜಾವಕ್ಕೆ ರೀಚ್ ಆಗಿರೋವಂಥದ್ದು. ನೈಟು 10 o'clock ಬಿಟ್ಟಿದ್ದು. ನೋಡಿದ್ರೆ ಕರೆಕ್ಟಾಗಿ ಇವಾಗ ಇನ್ನೇನು ಒಂದು 6:15 ಟೈಮು ಇವಾಗ. ಸೊ ಇನ್ನೂ ರೀಚ್ ಆಗಿಲ್ಲ, ಬಟ್ ಆನ್ ದ ವೇ. ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ನಾವು ಅಲ್ಲಿ ರೀಚ್ ಆಗ್ತೀವಿ. ಸೊ ಫ್ರೆಶ್ ಅಪ್ ಆಗಿ ಆಮೇಲೆ ದೇವ್ರ ದರ್ಶನಕ್ಕೆ ಹೋಗುವಂಥದ್ದು. ಆ್ಯಕ್ಚುಲಿ ನಾನು ಮಂತ್ರಾಲಯಕ್ಕೆ ಬರ್ತಾ ಇರೋದು ಇದು 4ನೇ ಟೈಮ್ ಅಂದ್ಕೊಳ್ತೀನಿ. ಬಟ್ ಪ್ರತಿ ಸಾರಿನೂ ನಾನು ಟ್ರೈನಲ್ಲಿ ಬರ್ತಾಯಿದ್ದೆ. ಸೊ ಪೂರ್ವಿ ಜೊತೆಗೆ ಈ ಸಾರಿನೇ ಫಸ್ಟ್ ಟೈಮ್ ಕಾರಲ್ಲಿ ಬಂದಿರೋವಂಥದ್ದು. ಬಟ್ ಏನು ಅಂದರೆ ಲಗೇಜ್ ಜೊತೆಗೆ ಮತ್ತು ವೀಡಿಯೋ ಮಾಡೋ ಪರ್ಪಸ್ ಇದ್ದರೆ ಲಗೇಜ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಕಾರ್ ಮಾಡ್ಕೊಂಡು ಬರಲೇಬೇಕಾದೊಂದು ಸಿಚುವೇಶನು. ಬಟ್ ಟ್ರೈನಲ್ಲಿ ಬಂದು ಈ ಟ್ರೈನ್ ಸ್ಟೇಷನಿಂದ ಹೇಳಬೇಕು ಅಂದರೆ ರಾಯರ ಮಠಕ್ಕೆ ಒಂದು 25 ಕಿಲೋಮೀಟ್ರ್ ಅಷ್ಟು ದೂರ ಇದೆ. ಸೊ ಅಷ್ಟು ದೂರ ರೋಡಲ್ಲೇ ಜರ್ನಿ ಮಾಡಬೇಕು. ಸೊ ಸಿಂಗಲಾಗಿ ಬಂದರೆ ಆಗಲ್ಲ. ಪೂರ್ವಿ ಕೂಡ ಇದ್ದಾನೆ, ಹಂಗಾಗಿ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಬಂದಿರೋವಂಥದ್ದು ಮಂತ್ರಾಲಯಕ್ಕೆ ಕಾರಲ್ಲಿ. ಸೊ ಖುಷಿ ಆಗ್ತಿದೆ. ಒಂದು ಕಡೆ 1 ವರ್ಷ ಆಯಿತು ನಿಯರ್ ಬೈ. ಬಟ್ ಇಷ್ಟು ದಿನ ಆದರೂ ನಂಗೆ ಇಲ್ಲಿ ಬರೋದಕ್ಕೆ ಆಗಲೇ ಇಲ್ಲ. ಬಟ್ ಇವತ್ತು ರಾಯರ ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ. ಅದಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ. ನನ್ನ ಫಸ್ಟು ಯೂಟ್ಯೂಬ್ ಜರ್ನಿ ಈ ವರ್ಷದ್ದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟು ವೀಡಿಯೋಗಳು ಬರ್ತಾ ಇರುತ್ತೆ. ಹಾಗೆ ನೋಡ್ತಾ ಇರಿ ನನ್ನ ಚಾನಲ್ನ. ಸೊ ಬೆಳಗಿನ ವೆದರು ಸಖತ್ತಾಗಿದೆ ಇಲ್ಲಿ. ಇಲ್ಲಿ ಇರೋವಂಥ ಒಂದಷ್ಟು ಗಿಡ ಮರಗಳ ನಡುವೆ ಇರೋ ಜೀರುಂಡೆಗಳ ಸೌಂಡು ಎಲ್ಲ ಒಂಥರ ಚೆನ್ನಾಗಿದೆ.
ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವೆದರ್ ಅಂದರೆ ಇಲ್ಲೆಲ್ಲ ಗಿಡ ಮರ ಏನೋ ಒಂಥರ ನೋಡೋದಕ್ಕೆ ಒಂಥರ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಯಾಕಂದರೆ ಇಷ್ಟು ದಿನ ಬೆಂಗಳೂರಲ್ಲಿ ಇದು ಬೇಜಾರು ಬೋರ್ ಹೊಡೆದ್ಬಿಟ್ಟಿದೆ. ಅಟ್ಲೀಸ್ಟ್ ಈ ಥರ ಗಿಡ ಮರಗಳು ನೋಡಬೇಕಾದ್ರೆ ಖುಷಿಯಾಗುತ್ತೆ. ಇಂಥ ಪರಿಸರದಲ್ಲಿ ಒಂದು ಲೈಫ್ ಕಳಿಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಹಳ್ಳಿಲೇ ಹುಟ್ಟು ಬೆಳೆದು ನಾವು ಸಿಟಿಗೆ ಹೋಗ್ಬಿಟ್ಟು ಇವಾಗ ಸಿಟಿ ಲೈಫ್ ಸಾಕಪ್ಪ ಅನಿಸ್ಬಿಟ್ಟಿದೆ ನಮಗೆ. ಒಂದು 10 ವರ್ಷಕ್ಕೆ ಲೈಫ್ ಸಾಕಾಗ್ಬಿಡ್ತು. ಇವಾಗ ಮತ್ತೆ ಹಳ್ಳಿ ಜೀವನಕ್ಕೆ ಹೋಗ್ಬಿಡೋಣ ಅಂತ ಅನಿಸ್ಬಿಟ್ಟಿದೆ ನನಗೆ ಮಾತ್ರ. ಬೇರೆಯವ್ರಿಗೆಲ್ಲ ಏನು ಅನಿಸಿದೆ ಗೊತ್ತಿಲ್ಲ, ಬಟ್ ಹಳ್ಳಿ ಜೀವನ ಬೆಟರಪ್ಪ. ಅಲ್ಲಿ ಇಲ್ಲಿ ಬಿಡಲಿ ಏನೋ ಗೊತ್ತಿಲ್ಲ, ಜೀವನ ನಡೆಸೋದಕ್ಕೆ ಒಂದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೈಟೆಲ್ಲ ಜರ್ನಿ ಮಾಡಿರೋವಂಥದ್ದು. ಮನೇನ 10 ಗಂಟೆಗೆ ಬಿಟ್ಟಿದ್ದು ನೈಟು. ಸೊ ನಾವಿನ್ನೂ ರೀಚ್ ಆಗಿಲ್ಲ. ಮಾರ್ನಿಂಗ್ ಇವಾಗ 6 o'clock ಆಯಿತು. ಆ್ಯಕ್ಚುಲಿ ಸ್ವಲ್ಪ ಬೆಳಕಾಗ್ತಾಯಿದೆ. ಸೊ ಸಿಕ್ಕಾಪಟ್ಟೆ ಶಕೆ ಅಂದರೆ ಶಕೆ. ಬಟ್ ಇದೆಲ್ಲ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದಿದ್ದು. ಏನು ಮಾಡ್ತಾವನ ಹೊತ್ಬಿಟ್ಟು ನೋಡ್ತಾವನ ಗುಂಡ ನೋಡಿ ಹೆಂಗಿದಾನೆ ಕಳ. ಗುಂಡನ್ನ ಫಸ್ಟ್ ಟೈಮ್ ನಾವು ಇಷ್ಟು ದೂರ ಜರ್ನಿಲಿ ಕರ್ಕೊಂಡು ಬಂದಿರೋವಂಥದ್ದು. ಗುಂಡ ಅಂತೂ ಏನು ತೀಟೆ ಮಾಡ್ತಾನೋ ಅಂತ ಅಂದ್ಕೊಂಡಿದ್ದು. ಯಾಕಂದರೆ ಆಟೋದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆಟೋದಿಂದ ಎಗರ್ಬಿಡ್ತಾ ಇದ್ದ. ಅದಕ್ಕಾಗಲಿ ಭಯ ಆಗ್ತಾಯಿತ್ತು ನನಗೆ, ಏನು ಮಾಡ್ತಾನೋ ಏನು ಕತೆನೋ ಅಂತ. ನೋಡಿದರೆ ಸದ್ಯ ಸುಮ್ಮನೆ ಸೈಲೆಂಟಾಗಿ ಆರಾಮಾಗಿ ಕೂತಿದ್ದ. ಆರಾಮಾಗಿ ಏನಿಲ್ಲ, ಪ್ರಾಬ್ಲಮ್ ಏನೂ ಇಲ್ದಂಗೆ ಕೂತಿದ್ದೆ ಹೇಳಬೇಕು ಅಂದರೆ. ಅವನ ಜೊತೆ ಅವನು ಮಲ್ಕೊಂಬಿಟ್ಟಿದ್ದ. ಆ್ಯಕ್ಚುಲಿ ನಾವು ನಿದ್ದೆ ಮಾಡಿಲ್ಲ, ಯಾಕಂದರೆ ನಾನು ನಿದ್ದೆ ಬರಲ್ಲ. ಆಮೇಲೆ ಸ್ಪೈನ್ ಇಂಜೂರಿ ಆಗಿರೋದ್ರಿಂದ ಹಿಂಗೆ ಬಗ್ಗಂಡು ಮಲ್ಕೊಳಕ್ಕಾಗೋದಿಲ್ಲ ಇಲ್ಲಿ ಸೀಟಲ್ಲೆಲ್ಲ. ಸೊ ಹಂಗಾಗಿ ನಿದ್ದೆ ಮಾಡಿಲ್ಲ. ಬಟ್ ಈ ಜರ್ನಿ ನೈಟ್ ಜರ್ನಿ ಆದರೆ ಒಂಚೂರು ಬೆಟರು. ಯಾಕಂದರೆ ದೂರ ಹೋಗೋದಕ್ಕೆಲ್ಲ ಬೆಟರು ನೈಟಲ್ಲೇ ನಾವು ಜರ್ನಿ ಮಾಡೋ ಅಂಥದ್ದು. ಅಲ್ಲಿ ದುಡ್ಬಿಡ್ತಾನೆ. ಏನು ಮಾಡ್ತಾವ ನಾವು ವಾಕಿಂಗ್ ಕರ್ಕೊಂಡು ಹೋಗಲಿ. ಯಾಕೆ ವಾಕಿಂಗ್ ಕರ್ಕೊಂಡು ಹೋಗು? ಏಯ್ ಗುಂಡ, ಏಯ್ ವಾಕಿಂಗ್ ಹೋಗಿ ಬಂದಿಲ್ಲ ಬೇರೆ ನಾವು ಬೈಲಿ ಗುಂಡು. ಕರ್ಕೊಂಡು ಹೋಗೋ ಅಂತ ಹೇಳ್ತವನು. ಏಯ್ ಗುಂಡು ಬಾಮ ಹೋಗೋಣ ಬಾ. ಬಾರ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ ದೂರ ಪೂರ್ವಿ ಬಾ, ಬಿಟ್ಬಿಟ್ಟು ಹೋಗ್ಬಿಡೋಣ. ಕಾಯೋ ತೊಗೊಂಡ್ಬಿಡ್ತಾನ ನಮ್ಮಲ್ಲಿ ಅಷ್ಟೇ. ಬಿಡೋ ಮನೆಯಲ್ಲ ಇದು ವಾಕಿಂಗ್ ಕರ್ಕೊಂಡು ಹೋಗ್ಬೇಡ ಅವನ್ನ ನೀನು. ನಿನ್ನೆ ವಾಕಿಂಗ್ ನಾವು ಕರ್ಕೊಂಡು ಹೋಗ್ಬೇಕು. ಹೋಗ್ತಾನ ಗುಂಡ ಅಯ್ಯೋ ಅಂತವನ ಅನ್ನ. ಆಯ್ತು ಇಲ್ಲಿ ನಿಲ್ಸೋಣ, ಅವನ್ನ ಕೆಳಗಡೆ ಇಳಿಸು. ಕಯ್ಯ ಅಂದರೆ ಅವನು ಅದಕ್ಕೆ ಅಂತಾನೆ. ನಂಗೆಲ್ಲ ಮುರಿಬಾರ್ದಮ್ಮ ಹೋಗೋಸ್ಕರನ. ಏನಕ್ಕಿದು ಸುಮ್ಮನೆ ಮಾಡಕ್ಕೆ ನಿಲ್ಬೇಕು. ಇದೇನೋ ಶೋ ಕಿತ್ಕೊಂಡು ಬಂದಿದ್ದಾನೆ ನೋಡಿ. ಗುಂಡು ಗುಂಡಮ್ಮ ಏನಮ್ಮ ಬೇಕನಮ್ಮ ಕೊಡಮ್ಮ ತಿನ್ನಮ್ಮ ಕೊಡಮ್ಮ ಏನೇನು ಬೇಕಲ್ಲ ತಿನ್ನಮ್ಮ ಇವತ್ತು. ತಿನ್ನಮ್ಮ ಗುಂಡು ಪೂರ್ವಿ ನೋಡು, ಪೂರ್ವಿ ತಗೊಂಡು ಬಂದ ಇದನ್ನ ತಿನ್ನಪ್ಪ. ಏನು ಮಾಡ್ತಿದ್ದ ತಯಾರ್ಸ್ ಅಂದಿಲ್ಲ. ಏನೋ ಇದು ಪೂರ್ವಿ ಏನಿದು ಗೊತ್ತಿಲ್ಲ. ಏನು ಕೀಳ್ತಾ ಇದೆಯೋ ಬಿಡು. ಗಿಡ ಕೀಳಬಾರ್ದು ಬಿಡು. ಗಿಡ ಹಾಳು ಮಾಡಬಾರ್ದು. ಗಿಡ ನಿನ್ನ ಕೈಲಿ ಬೆಳ್ಸೋಕ್ಕಾಗಲ್ಲ ಅಂದರೆ ಇರೋ ಗಿಡನ ಹಾಳು ಮಾಡಬಾರ್ದು. ಏನು ಮಾಡೋಕ್ಕೆ ಏನು ಮಾಡ್ತಪ್ಪ? ಎಟ್ಕತ್ತ ಎಲ್ಲಿಗೆ ಎಟ್ಕತ್ತು? ಅದಕ್ಕೆ ಎಟ್ಕತ್ತ. ಹೇಯ್ ಗುಂಡ ಯಾಕ ಬಿಡ ಅವನ ಸ್ವಲ್ಪ ಹೊತ್ತು ಬಿಡ, ಮಾತಾಡ್ಲಿ ಅವನು ಪಾಪ ಬೇಜಾರಾಗೈತೆ. ಅಲ್ಲಿ ಬಿಚ್ಬೇಡ. ಅಯ್ಯೋ ಸಿಗಲ್ಲ ಅವನ ಮೇಲೆ. ತಲೆ ಬುದ್ಧಿಲ್ಲ ನಿಂಗೆ. ಏನೋ ರೋಡಿಗೆ ಹೋಗ್ಬಿಟ್ರೆ
ಮಾಡ್ತಾ ಇದ್ದಾರೆ. ಎಷ್ಟೊಂದು ಕೊಕ್ಕರೆಗಳಿದ್ದಾವೆ ನೋಡಿ ಆ ನೀರ ಹತ್ರ, ದೊಡ್ಡ ದೊಡ್ಡ ಕೊಕ್ಕರೆಗಳು. ಅದರಲ್ಲೂ ತುಂಬ ಚೆನ್ನಾಗಿದ್ದಾವೆ. ಇಲ್ಲಂತೂ ಗಿಡ ಮರಗಳೆಲ್ಲ ಒಣಗೋಗಿದ್ದಾವೆ, ಅಷ್ಟು ಬಿಸಿಲು ಈ ಸೈಡ್ ಅನಿಸುತ್ತೆ. ಆಮೇಲೆ ಇಲ್ಲಿ ಯಾರಿಗೆ ನೀರಾವರಿ ಜಮೀನು ಇರಲ್ವೋ ಅವ್ರಿಗೆಲ್ಲ ಕಷ್ಟ, ಏನು ಬೆಳೆ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಬೇಸಿಗೆಕಾಲದಲ್ಲಿ. ಸಿಕ್ಕಾಪಟ್ಟೆ ಬಿಸಿಲು ನೋಡಿ, ಮರ ಗಿಡಗಳೆಲ್ಲ ಒಣಗೋಗಿದ್ದಾವೆ. ನಮ್ಮ ಕಡೆ ಎಲ್ಲ ಮಂದೆ ಕುರಿ ಅಂತ ಹೇಳ್ತಾರೆ ಇದನ್ನು. ಹೊಲಗಳಿಗೆಲ್ಲ ಇದನ್ನು ಸ್ವಲ್ಪ ಅದ್ರ ಗೊಬ್ಬರನೆಲ್ಲ ಹಾಕಿಸಿದ್ರೆ ಫಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಎಲ್ಲ ಹಾಕಿಸ್ತಾ ಇದ್ರು. ತೊಗೊಂಡು ನಮಗೆ ಗುತ್ತಿಗೆ ತಗೊಂಡು ಅದೊಂದು 2-3 ದಿನ ಈ ಥರ ಕುರಿನೇ ಕೂಡಾಕ್ತಾರೆ ಹೊಲದೊಳಗಡೆ. ಸೊ ನಮ್ಮ ಸೈಡೆಲ್ಲ ಮೊದಲೆಲ್ಲ ಮಾಡ್ತಾಯಿದ್ರು. ಈ ಕಡೆ ಬಂದರೆ ಮಂತ್ರಲ್ಲ ಈ ಸೈಡು ಪೂರ್ತಿ ಬ್ಲ್ಯಾಕ್ ಮಣ್ಣು ಬರುತ್ತೆ. ನಮ್ಮ ಸೈಡೆಲ್ಲ ರೆಡ್ ಮಣ್ಣು ಇರುತ್ತೆ ಆಲ್ಮೋಸ್ಟ್ ನಾವು ನೋಡಿರೋ ಥರ. ಬಟ್ ಇಲ್ಲಿ ಸಾಯಿಲ್ ಒಂಥರ ಕಲರ್ ಚೇಂಜ್ ಇರುತ್ತೆ. ಬಟ್ ಈ ಬ್ಲಾಕ್ ಸಾಯಿಲಲ್ಲಿ ಬೇರೆ ಥರ ಅಂಶಗಳಿರೋದ್ರಿಂದ ಬೆಳೆ ಬೇರೆ ಥರ ಚೆನ್ನಾಗಿ ಬರುತ್ತೆ. ಸೂರ್ಯ ಹುಟ್ಟೋ ಮೂಮೆಂಟ್ ಇದೆ, ಬಟ್ ಯಾವ ಕಡೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲೇ ನೋಡ್ತಾ ಇದ್ದೀವಿ, ಅಲ್ಲೇ ಹೋಗೋದಂತ ಇಲ್ಲ, ಎಲ್ಲಿ ಹುಟ್ಟೋದು ಸೂರ್ಯ ಅಂತ ಅಂದರೆ ಹಿಂಗೇನೆ ಒಂದು ವಿಡಿಯೋ ಮಾಡ್ಬಿಡೋಣ ಅಂತ. ಏನು ಸೆಕೆನಪ್ಪ, ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ. ಅಯ್ಯೋ ನನಗೂ ಸೆಕೆ ಹೊಡಿತೈತೆ, ಏನು ಮಾಡೋಣ ಅಪ್ಪ. ಇಲ್ಲ ನಮಗೂ ಏನು ನೆಂದಿಲ್ಲ, ಹಂಗೆ ಇದೀವಲ್ವ ನಾವು. ಅಯ್ಯೋ ಆ ಕಡೆ ಅಯ್ಯೋ ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೆಕೆ ಇಲ್ಲ ಅಂತ ಕೂದಲು ನೋಡಿ ಕರೆಂಟ್ ಹೊಡೆದಿರೋ ಕಾಯಿಲೆ ಥರ ಆಗ್ಬಿಟ್ಟೈತೆ. ಏನಪ್ಪ ಬಿಸಿಲು ದೇವ್ರೆ, ಹೆಂಗಾರು ಜನ ಓಡಾಡ್ತಾರೋ ಅಪ್ಪ. ನಮ್ಮ ಬೆಂಗಳೂರು ಎಷ್ಟು ಬೆಟರ್ ಅನಿಸುತ್ತೆ, ಯಾಕೆಂದರೆ ಅದು ಮಳೆ ಗಾಳಿ ಬಿಸಿಲು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಟ್ಟಿದೆ ನಮಗೆ. ಅಯ್ಯಪ್ಪ ಇಲ್ಲೆಲ್ಲರೂ ಬೇರೆ ಕಡೆ ಬಂದರೆ ನಿಜವಾಗ್ಲೂ ಬಿಸಿಲಿಗೆ ನಾವು ಬದುಕಿರಲ್ಲ ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ಅಷ್ಟೊಂದು ಸೆಕೆ ಆಗ್ತಿದೆ, ಅಷ್ಟೊಂದು ಬಿಸಿಲು ಅಪ್ಪ. ಯಾಕೆ ಮಗುಂಡು ಅಂತೂ ಇಂತೂ ಕಷ್ಟಪಟ್ಟು ಹುಡುಕಿದ್ದಾಯಿತು ಒಂದು ರೂಮ್ಗೆ. ಇವಾಗ ಒಂದು ಸೆಟಲ್ಡ್ ಆಯ್ತಪ್ಪ ರೂಮ್ ಇವಾಗ. ಸೊ ಒಂದಷ್ಟು ಲಗೇಜ್ ಎಲ್ಲ ಒಳಗಡೆ ತರಬೇಕು ಇವಾಗ. ಏಯ್ ಗುಂಡು ಯಾಕ ಒಂದು ಸೆಕೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ವಾಶ್ರೂಮ್ ಒಳಗಡೆ ಇಟ್ಟರೆ ನನ್ನ ಮಗ ಬಡ್ಕತಾನ ಲಬ 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 ಅಂತ.